ದನಗಳಿಗೆ ನಾವು ಸಾಕಿವೋ ಅಥವಾ ನಮ್ಮನ್ನ ದನಗಳು ಸಾಕ್ಯಾವೋ ಅಂತ ನೋಡಿದಾಗ ಬಹಳ ಜನ ಹೇಳ್ತಾರೆ, ಇಲ್ಲ ನಾವ ಸಾಕಿವ್ರಿ ದನಗಳಿಗೆ ಅಂತ ಹೇಳಿ. ವಿಚಾರ ಮಾಡಿ ನೋಡ್ರಿ, ದನಗಳಿಗೆ ನಮ್ಮ ಅವಶ್ಯಕತೆ ಇಲ್ಲ, ಆದ್ರ ಅವುಗಳ ಅವಶ್ಯಕತೆ ನಮಗದ. ಹಂಗಿದ್ದಾಗ ಇಡೀ ಈ ಬ್ಯಾಸಗಿ ದಾಟೋ ತನಕ ನಾವೇನ್ ಮಾಡ್ತೀವಿ, ನಗರಕ್ಕೆ ಹೋಗಿ ಸಾಲು ಮಾರಾಟ ಮಾಡುವಂತ ಎಸಿಗಳ ಅಂಗಡಿಗಳಿಗೆ ಹೋಗಿ AC ತಗೊಂಬಂದೆ, ಫ್ಯಾನ್ ತಗೊಂಬಂದೆ, ಏರ್ ಕೂಲರ್ ಏನೇನೋ ತಗೊಂಬಂದೆಲ್ಲ ನಾವೆಲ್ಲ ತಂಪು ಮಾಡ್ಕೋತೀವಿ. ಆದ್ರ ನಮಗ ಒಂದು ಗೊಬ್ಬರವನ್ನು ಕೊಡುವಂತ ಈ ಒಂದು ಪಶುಗಳಿಗೆ ನಾವು ಒಂದು ತಗಡಿನ ಶೀಟ್ ಒಳಗೆ ಸಾಕಣೆ ಮಾಡುವಾಗ ಇವುಗಳಿಗೆ ತಂಪಗೋಸ್ಕರ ನಾವೇನ್ ಮಾಡಿರ್ತೀವಿ, ಏನು ಮಾಡಿರಂಗಿಲ್ಲ. ಆದ್ರ ಇದರಿಂದ ನಮಗೇನಾಗ್ತದ, ನಮ್ಮ ದನಗಳಿಗೆ ಏನಾಗ್ತದ, ಅವಾಗ ಕಾಲು ಬ್ಯಾನಿ, ಬಾಯಿ ಬ್ಯಾನಿ ಅಥವಾ ಹಾಲಿನ ಕೊರತೆ ಉಂಟಾಗ್ತದ. ಹಾಲು ಜಾಸ್ತಿ ಹಿಂಡಂಗಿಲ್ಲ. ಆಮೇಲೆ ಬಿಸಿ ಹೆಚ್ಚಾಯ್ತು ಅಂತಂದ್ರೆ ಏನಾಗ್ತದ, ಕುಕ್ಕಡೆ ಆಗ್ತದ ನಾಲಿಗೆ ಒಳಗ. ಹಿಂಗೆಲ್ಲ ಕೆಲವೊಂದು ಸಮಸ್ಯೆಗಳಾಗ್ತಾವ. ಈ ಒಂದು ಸಮಸ್ಯೆಯಿಂದ ಬರೀ ನಾವಷ್ಟೇ AC ಹಾಕೊಂಡ್ರ ಆತನ್ರಿ, ದನಗಳಿಗೆ ಸದ್ಯಕ್ಕೆ ತಂಪ ಆಗ್ಬೇಕಂತಂದ್ರೆ ನಾವೇನ್ ಮಾಡೀನಿ, ಈ ವರ್ಷ ನಾ ಏನ್ ಮಾಡೀನಿ ಅಂತಂದ್ರೆ 10 ನೌಸಲ್ ಫಿಟ್ ಮಾಡಿ ಈ ಇಡೀ ಪೂರ್ತಿ ಒಂದು ಸೆಟ್ ಅನ್ನ ಫಾಗರ್ ಹಾಕೊಂಡಿನಿ. ಇಬ್ಬನಿ ಸದ್ಯಕ್ಕೆ ಬಿದ್ದಂಗೆ ಬೀಳುವಂಗಿಲ್ಲ ಅಷ್ಟು ನೀರನ್ನ ಇಡೀ ದಿನ ಆದ್ರೆ ನಿಮಗೊಂದು 30 ಲೀಟರ್ 20 ಲೀಟರ್ ನೀರು ಹೋಗೋದು ವಜ್ಜ ಆಗ್ತದೆ. 20 ಲೀಟರ್ ನೀರನ್ನ ಹೊಗೆ ರೂಪದಲ್ಲಿ ದನಗಳ ಮೈ ಮೇಲೆ ಅವಾಗ ಒಂದು 2 ನಿಮಿಷ 3 ನಿಮಿಷ ಟೈಮರ್ ಸೆಟ್ ಇರ್ತದ. 2 ನಿಮಿಷ 3 ನಿಮಿಷ ಆದ್ಮೇಲೆ ಆಫ್ ಆಗ್ತದ. ಮತ್ತೆ ನೀವು ಎಷ್ಟು ನಿಮಿಷ ಬಿಟ್ಟು ನೀವು ಸೆಟ್ ಮಾಡ್ಬೇಕು ಅಷ್ಟು ನಿಮಿಷ ಬಿಟ್ಟು ಸೆಟ್ ಮಾಡ್ಬಿಟ್ರಿ ಅಂತಂದ್ರೆ ಅವಾಗ ಏನಾಗ್ತದೆ, ಈ ಒಂದು ಶೀಟಿನ ಜಳ ಕೆಳಗೆ ಬರ್ಲಾರ್ದಂಗ ಸಂಪೂರ್ಣವಾಗಿ ಅದು ಕೋಲ್ಡ್ ಮೇಂಟೈನ್ ಮಾಡ್ತದ. ಹಿಂಗಾಗಿ ನಮ್ಮ ದನಗಳು ಸಹ ಏನಾಗ್ತಾವು, ಸಂಪೂರ್ಣ ಆರೋಗ್ಯವಾಗಿರ್ತಾವು. ಮೇವು ಕೂಡ ಹೆಚ್ಚು ತಿಂತಾವು. ಅತಿ ಹೆಚ್ಚು ಬಿಸಿಲಾಯ್ತು ಅಂತಂದ್ರೆ ದನಗಳಿಗೆ ಕಣ್ಣಾಗ ನೀರು ಬರ್ಲಿಕ್ಕೆ ಶುರು ಆಗ್ತದ. ಇವೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಬರೀ ನಾವಷ್ಟ ತಂಪಿದ್ರಲ್ರಿ, ನಮ್ಮನ್ನ ಸಾಕುವಂತ ಗೋಮಾತೆಯರು ಕೂಡ ತಂಪಿರ್ಬೇಕು. ಈ ಒಂದು ಕಿಟ್ ಬಗ್ಗೆ ಹೇಳ್ಬೇಕಂತಂದ್ರ ಇದು 30 ನೌಸಲ್ಲು ಮತ್ತೆ 10 ನೌಸಲ್ದು 2 ರೀತಿ ಸೆಟ್ ಬರ್ತದ. ನಾ 10 ನೌಸಲ್ದು ಒಂದು ಸೆಟ್ ಮಾಡೀನಿ. ಇದ್ರಾಗ ಒಂದು ಫಿಲ್ಟರ್ ಬರ್ತದ, ಒಂದು ಕಂಟ್ರೋಲರ್ ಬರ್ತದ, ಹಾಗೂ ಒಂದು ಮೋಟರ್ ಬರ್ತದ, ಒಂದು ಸ್ಟ್ಯಾಂಡ್ ಬರ್ತದ. ಇದನ್ನ ನೀವು ಈ ಕೆಳಗೆ ಕೊಟ್ಟಿರುವಂತ ಮೊಬೈಲ್ ಸಂಖ್ಯೆಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ರಿ ಅಂತಂದ್ರೆ ನಿಮ್ಗೆ ಎಷ್ಟು ನೌಸಲ್ದು ಸೆಟ್ ಬೇಕೋ ಅಷ್ಟು ನೌಸಲ್ದು ಅವರು ವಿತ್ ಫಿಟೆಡ್ ಮಾಡಿ ಕಳಿಸ್ತಾರ. ನೀವು ಬರೀ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದು, ಆಮೇಲೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೌಸಲ್ಗಳನ್ನ ಸೆಟ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮಗೆ ಸಂಪೂರ್ಣವಾಗಿ ಇಡೀ ನಿಮ್ಮ ಗೋಶಾಲೆ ಏನದ ಆನಂದದಿಂದ ತಂಪಾಗಿರ್ತದೆ. ಇದರಿಂದ ಗೋಗಳು ಕೂಡ ಆರೋಗ್ಯವಾಗಿರ್ತಾವು. ಆಮೇಲೆ ಅವುಗಳು ಆರೋಗ್ಯವಾಗಿದ್ದು ಅವುಗಳು ತಂಪಾಗಿದ್ದು ಅಂತಂದ್ರೆ ಆಟೋಮೆಟಿಕ್ ಆಗಿ ನಾವು ಆರೋಗ್ಯವಾಗಿರ್ತೀವಿ. ಇದರ ಜೊತೆಗೆ ರೇಷ್ಮೆ ಬೆಳೆಗಾರರಿಗೆ ಅತೀ ಉತ್ತಮವಾಗಿ ಇವು ಕೆಲಸ ಕೊಡ್ತಾವ. ಯಾಕಂತಂದ್ರ ಈ ಒಂದು ಬಿಸಿ ವಾತಾವರಣದಾಗ ರೇಷ್ಮೆ ಬೆಳೆಗಳು ಫೇಲ್ ಆಗ್ತಾವ. ಅತಿಯಾದ ಬಿಸಿಯ ಹವೆಯಿಂದ ರೇಷ್ಮೆ ಹುಳುಗಳು ಸರಿಯಾಗಿ ಮೇವು ತಿನ್ನಲ್ಲ. ನೀವು ನಿಮ್ಮ ಒಂದು ರೇಷ್ಮೆ ಶೆಡ್ ಅಲ್ಲಿ ಒಂದು 30 ನೌಸಲ್ ಸೆಟ್ ತಗೊಂಡ್ಬಿಟ್ರಿ ಅಂತಂದ್ರ ಆ ಕಡೆ ಒಂದು 7, ಈ ಕಡೆ ಒಂದು 7, ನಡುವೆ ಸೆಂಟರ್ ಅಲ್ಲಿ ಒಂದು 7 ಅಥವಾ 8 9 ನೌಸಲ್ಗಳನ್ನ ಫಿಟ್ ಮಾಡಿಬಿಟ್ರಿ ಅಂತಂದ್ರ ನೀವು ಅವಾಗ ಒಂದ್ 2 ನಿಮಿಷದ ಸೆಟ್ ಇಟ್ರಿ ಅಂತಂದ್ರ ಇಡೀ ನಿಮ್ಮ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ನೀವು ಅನ್ಕೊಂಡಿರುವಂತ ಟೆಂಪರೇಚರ್ ನಲ್ಲಿ ಅದು ಮೇಂಟೈನ್ ಆಗ್ತದ. ಅವಾಗ ರೇಷ್ಮೆ ಹುಳುಗಳು ಕೂಡ ಸರಿಯಾಗಿ ಮೇವು ಸೊಪ್ಪು ತಿಂತಾವ. ನಿಮಗೆ ಇಳುವರಿಯಲ್ಲೂ ಕೂಡ ಬಹಳ ಒಂದು ಒಳ್ಳೆಯ ಗಣನೀಯವಾದಂತ ಏರಿಕೆ ಕಂಡು ಬರ್ತದ. ಈ ಒಂದು ಹಿನ್ನೆಲೆಯಲ್ಲಿ ಯಾರಿಗೆ ಈ ಒಂದು ಫಾಗರ್ಗಳ ಅವಶ್ಯಕತೆ ಬೇಕು ಅಂತ ಅನಿಸ್ತದ ಅವರು ಈ ಒಂದು ಸಂಖ್ಯೆಗೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ನೀವು ಅವರಿಂದ ಪಡ್ಕೋಬಹುದು.